ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸುಗಟೂರು ಗ್ರಾಮದಲ್ಲಿ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿ ಮೂಲ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ. ಸುದ್ದಿಯ ವಿವರ. ಕೋಲಾರ ತಾಲೂಕು ಸುಗಟೂರು ಹೋಬಳಿ ಸುಗಟೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿ ಮೂಲ ವಿಗ್ರಹ ಮತ್ತು ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಕಳಶಸ್ಥಾಪನೆ ಮಾಡಲಾಗಿದ್ದು, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಪೀಠಾಧಿಪತಿಗಳಿಗೆ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಸಂಕಲ್ಪ ಮಾಡುವುದರ ಮುಖಾಂತರ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇವಾ ಸಮಿತಿಯಿಂದ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುಗಟೂರು ಹೋಬಳಿ ಸವಿತಾ ಸಮಾಜ ಕಲಾವಿದರ ಸಂಘದಿಂದ ನಗರ ಮತ್ತು ಡೋಲು ಮತ್ತು ನಾದಸ್ವರ ಸುಗಟೂರು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವರದಿ ಪರ್ವೀಜ್ ಅಹಮದ್. बुंडे थे ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿಗೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಯ ಮಠದಿಂದ ಸ್ವಾಮಿಗಳ ಮೊಮ್ಮಗರಾದ ಶ್ರೀ ವೀರಭದ್ರ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇಲ್ಲಿ ಅವರು ಆಗಮಿಸಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಹಸ್ತದಿಂದ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರಿಗೆ ಮಹಾಮಂಗಳಾರತಿ ಮಾಡಿ ಭಕ್ತಾದಿಗಳನ್ನು ಸಹಕರಿಸಿ ಎಲ್ಲರಿಗೂ ಅವರ ಆದಿ ವಚನವನ್ನು ಕೊಟ್ಟು ಇಲ್ಲಿ ಆಗಮಿಸತಕ್ಕಂಥದ್ದು. ಗ್ರಾಮಸ್ಥರೆಲ್ಲರೂ ಸೇರಿ ಮಹಾಪ್ರಸಾದ ಪ್ರತಿಯೊಂದು ಇಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಭಕ್ತಾದಿಗಳು ಆಗಮಿಸಿ ಎಲ್ಲರೂ ಬಂದು ಇಲ್ಲಿ ಆಗಮಿಸಿ ಚೆನ್ನಾಗಿ ಮಾಡಿದ್ದಾರೆ. ಜೈ ವೀರಬ್ರಹ್ಮೇಂದ್ರ ಸ್ವಾಮಿಯ ಮಠ, ಸುಗಟೂರು ಗ್ರಾಮ. ಸರ್, ಎಲ್ಲರಿಗೂ ನನ್ನ ಅಭಿನಂದನೆಗಳು. ಶ್ರೀ ಮಂಜುನಾಥ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ ಪರಮಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾತೃಶ್ರೀ ಮೂರ್ತಿಗಳು ಕೃಪಾಶ್ರಮ ಹೇಳುತ್ತಾ ಸ್ಥಳ ಸಾನ್ನಿಧ್ಯದ ಎಲ್ಲ ಧರ್ಮದೇವನ ಮನಸಾರ ಸ್ಮರಿಸುತ್ತಾ ಈ ದಿನ ವಿಶೇಷವಾಗಿ ಸುಗಟೂರು ಗ್ರಾಮದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸದರಿ ದೇವಸ್ಥಾನಕ್ಕೆ 4 ಲಕ್ಷ ರು ಸಹಾಯಧನವನ್ನು ಹೊಂದಿದ್ದು, ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಉನ್ನತೋನ್ನತ ಅಭಿವೃದ್ಧಿ ಹೊಂದಿ ಈ ಸಮಾಜದ ಎಲ್ಲರಿಗೂ ಸಹ ನಂಬಿರುವಂಥ ದೇವರು ಆಶೀರ್ವಾದವನ್ನು ನೀಡಲಿ. ಇದೇ ರೀತಿಯಲ್ಲಿ ಯಾವುದೇ ಗ್ರಾಮದಲ್ಲಿ, ರಾಜ್ಯಾದ್ಯಂತ ಯಾವುದೇ ಗ್ರಾಮದಲ್ಲಿ ಸಹ ದೇವಸ್ಥಾನ ಜೀರ್ಣೋದ್ಧಾರ, ದೇವಸ್ಥಾನ ನಿರ್ಮಾಣ, ಹೀಗೆ ಸಮುದಾಯ ಭವನ ನಿರ್ಮಾಣ ಇರಬಹುದು. ಇದಕ್ಕೆ ಕ್ಷೇತ್ರದಿಂದ ಪ್ರತಿಯೊಬ್ಬರಿಗೂ ಸಹಾಯಧನ ಕೊಡುವ ವ್ಯವಸ್ಥೆ ಇದ್ದು, ಊರಿನಲ್ಲಿ ನಿರ್ಗತಿಕರಿದ್ದಲ್ಲಿ ಪ್ರತಿ ತಿಂಗಳವರೆಗೆ ನಿರ್ಗತಿಕರಿಗೆ ಗುರುತಿಸಿ ಪ್ರತಿ ತಿಂಗಳು 1,000ದಂತೆ ಮಾಶಾಸನ ಕೊಡುವಂಥ ಕಾರ್ಯಕ್ರಮ ಇದೆ. ಈಗ 16 ಜನರುಗಳಿಗೆ ಯಾವುದೇ ಕಾರ್ಯಕ್ರಮವಿದ್ದಲ್ಲೂ ಸಹ ಧರ್ಮಸ್ಥಳದಿಂದ ಒಂದು ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಇದ್ದು, ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀ ವಿರಾಟ್ಪದ ವಿಖ್ಯಾತಂ ಸಿದ್ಧಾನಂದ ಪ್ರದಾಯಕಂ ಕಾಲಜ್ಞಾನ ಪ್ರವಕ್ತಾರಂ ವೀರಬ್ರಹ್ಮ ಗುರುಂಬಗೆ ಸುಗಟೂರು
శ్రీ వీరబ్రహ్మేంద్ర స్వామి ప్రతిష్ట కార్యక్రమం ఏర్పాటు చేసినటువంటి బ్రహ్మంగారు భక్తులకు జగద్గురు శ్రీమద్ విరాట్ పూజలు వీరబ్రహ్మేంద్ర స్వాముల వారి ఆశీస్సు ఎల్లవేళ ఉన్నారని కోరుకుంటూ ఆశిస్తున్నాను. జై వీరబ్రహ్మ, జై గోవింద మామూర్తి.